ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ರಾಯರ ಅನುಗ್ರಹ ಆಶೀರ್ವಾದ ಪಡೆದುಕೊಳ್ಳಲು ಪೂಜೆ, ವ್ರತ, ಮಂತ್ರಗಳ ಪಠಣೆ, ರಾಯರ ಆರಾಧನೆಗಳನ್ನು ಮಾಡುತ್ತೇವೆ. ಮಂತ್ರಾಕ್ಷತೆಯಲ್ಲಿ ಸಾಕ್ಷಾತ್ ರಾಯರೇ ನೆಲೆಸಿದ್ದಾರೆ. ಈ ಕಾರಣಕ್ಕಾಗಿ ರಾಯರ ಮಠಗಳಿಗೆ ಭೇಟಿ ನೀಡಿದಾಗಲೆಲ್ಲ ತಪ್ಪದೆ ರಾಯರ ಆಶೀರ್ವಾದವುಳ್ಳ ಮಂತ್ರಾಕ್ಷತೆಯನ್ನು ಶ್ರದ್ಧಾಭಕ್ತಿಯಿಂದ ತೆಗೆದುಕೊಂಡು ಬರುತ್ತೇವೆ. ರಾಯರ ಮಠದಲ್ಲಿ ಮಂತ್ರಾಕ್ಷತೆಯನ್ನು ತೆಗೆದುಕೊಳ್ಳುವುದು ಅಥವಾ ಸ್ವೀಕಾರ ಮಾಡುವುದು ಹೇಗೆ? ಅದನ್ನು ಇಟ್ಟುಕೊಳ್ಳುವುದು ಹೇಗೆ? ಓಡಾಡುವ ದೇವರೆಂದೇ ಹೇಳುವ ರಾಯರು ನಿಮಗೆ ಒಲಿದಿದ್ದರೆ ಅಥವಾ ನಿಮಗೆ ರಾಯರ ಅನುಗ್ರಹವಿದ್ದರೆ ರಾಯರು ಯಾವೆಲ್ಲ ಸೂಚನೆಗಳನ್ನು ನೀಡುತ್ತಾರೆ ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ರಾಯರ ಮಠದಲ್ಲಿ ಸಿಗುವ ಮಂತ್ರಾಕ್ಷತೆಯನ್ನು ರಾಯರ ಭಕ್ತರು ಚಿನ್ನದಂತೆ ಸ್ವೀಕರಿಸುತ್ತಾರೆ. ಅನೇಕರು ಯಾವುದೇ ಕೆಲಸಕ್ಕಾಗಿ ಮನೆಯಿಂದ ಹೊರಡುವ ಸಮಯದಲ್ಲಿ ತಲೆಯ ಮೇಲೆ ಒಂದೆರಡು ಮಂತ್ರಾಕ್ಷತೆ ಕಾಳುಗಳನ್ನು ಹಾಕಿಕೊಂಡ ನಂತರವೇ ಹೋಗುವ ರೂಢಿಯನ್ನು ಹೊಂದಿರುತ್ತಾರೆ. ಮಂತ್ರಾಕ್ಷತೆಯಲ್ಲಿ ರಾಯರ ಅಪಾರ ಆಶೀರ್ವಾದವಿರುತ್ತದೆ. ಅದೆಷ್ಟೋ ಜನ ಭಕ್ತರು ಮಂತ್ರಾಕ್ಷತೆಯನ್ನು ಪಡೆದುಕೊಳ್ಳುವುದಕ್ಕಾಗಿಯೇ ರಾಯರ ಮಠಗಳಿಗೆ ಹೋಗುತ್ತಾರೆ. ಕೆಲವು ಕಡೆ ನಾವು ಮಂತ್ರಾಕ್ಷತೆಗಳು ನೆಲದ ಮೇಲೆ ಬಿದ್ದಿರುವುದನ್ನು, ಅದನ್ನೇ ತುಳಿದುಕೊಂಡು ಓಡಾಡುವುದನ್ನು ಗಮನಿಸುತ್ತೇವೆ. ಇದು ರಾಯರ ಆಶೀರ್ವಾದವುಳ್ಳ ರಾಯರ ಅಕ್ಷತೆ ಆಗಿರುತ್ತೆ. ಅದನ್ನು ಕಾಲಿನಲ್ಲಿ ತುಳಿಯುವುದು, ಎಲ್ಲೆಂದರಲ್ಲಿ ಎಸೆಯುವುದು ಶ್ರೇಯಸ್ಕರವಲ್ಲ. ರಾಯರ ಮಂತ್ರಾಕ್ಷತೆಯನ್ನು ತೆಗೆದುಕೊಳ್ಳುವುದಕ್ಕೆ ಅದರದ್ದೇ ಆದ ವಿಧಿವಿಧಾನಗಳಿವೆ. ರಾಯರ ಮಂತ್ರಾಕ್ಷತೆಯನ್ನು ನಾವು ಈ ರೀತಿಯಾಗಿ ತೆಗೆದುಕೊಂಡಾಗ ಮಾತ್ರ ಅದರ ಶಕ್ತಿ ಸಂಪೂರ್ಣವಾಗಿ ಪಡೆಯಬಹುದು. ಮಂತ್ರಾಕ್ಷತೆಯನ್ನು ಈ ರೀತಿಯಾಗಿ ಇಟ್ಕೊಳ್ಳಿ. ರಾಯರ ಮಠದಿಂದ ಬಂದ ನಂತರ ಮಂತ್ರಾಕ್ಷತೆಯನ್ನು 3 ಭಾಗಗಳಾಗಿ ಮಾಡಿ. ಒಂದು ಭಾಗವನ್ನು ದೇವರ ಮನೆಯಲ್ಲಿ ಯಾರೂ ಸ್ಪರ್ಶಿಸದಂತೆ ಇಟ್ಟುಕೊಳ್ಳಿ. ಇನ್ನೊಂದು ಭಾಗವನ್ನು ಒಂದು ಡಬ್ಬದಲ್ಲಿ ಹಾಕಿಟ್ಟು ಇದನ್ನು ಪ್ರತಿನಿತ್ಯ ತುಳಸಿಯೊಂದಿಗೆ ಪೂಜೆಯನ್ನು ಮಾಡಿ. ಈ ಡಬ್ಬಕ್ಕೆ ಮುಚ್ಚಳವನ್ನು ಹಾಕಿ ಮುಚ್ಚಿಡಬೇಡಿ. ಹಾಗೆ ತೆರೆದಂತೆಯೇ ತುಳಸಿಯೊಂದಿಗೆ ಇಟ್ಟು ಪೂಜಿಸಬೇಕು. 3ನೆಯ ಭಾಗವನ್ನು ನೀವು ಹಣ ಇಡುವ ಸ್ಥಳದಲ್ಲಿ ಇಟ್ಟು ಪೂಜೆಯನ್ನು ಮಾಡಬೇಕು. ಇಲ್ಲಿ ನೀವು ಗಮನದಲ್ಲಿಟ್ಟುಕೊಳ್ಳಬೇಕಾದ ಪ್ರಮುಖ ಅಂಶವೆಂದರೆ ಮುಟ್ಟಾದ ಮಹಿಳೆಯರು ಮಂತ್ರಾಕ್ಷತೆಯನ್ನು ಮುಟ್ಟಬಾರದು. ಒಂದು ವೇಳೆ ಮಂತ್ರಾಕ್ಷತೆ ಅಶುದ್ಧವಾಗಿದೆ ಎನ್ನುವ ಭಾವನೆ ಮೂಡಿದರೆ ಅದನ್ನು ಗಿಡ ಅಥವಾ ತೆಂಗಿನ ಮರದ ಬುಡಕ್ಕೆ ಹಾಕಬೇಕು. ನಂತರ ದೇವರ ಕೋಣೆಯಲ್ಲಿಟ್ಟುಕೊಂಡ ಮಂತ್ರಾಕ್ಷತೆಯನ್ನು ಬಳಸಿಕೊಳ್ಳಬೇಕು. ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡುವ ವಿಧಾನ. ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡುವುದಕ್ಕೆ ಅದರದ್ದೇ ಆದ ನಿಯಮವಿದೆ. ಮಂತ್ರಾಕ್ಷತೆಯನ್ನು ತೆಗೆದುಕೊಳ್ಳುವುದಕ್ಕೆ ಯಾವುದೇ ರೀತಿಯಾದ ಲಿಂಗ ತಾರತಮ್ಯವಾಗಲಿ ವಯಸ್ಸಿನ ಇತಿಮಿತಿಗಳಾಗಲಿ ಇರುವುದಿಲ್ಲ. ಪುರುಷರು ರಾಯರ ಮಠದಲ್ಲಿ ಮಂತ್ರಾಕ್ಷತೆಯನ್ನು ತೆಗೆದುಕೊಳ್ಳುವಾಗ ತಮ್ಮ ಶಲ್ಯಗಳನ್ನು ಹಿಡಿದು ತೆಗೆದುಕೊಳ್ಳಬೇಕು. ಇನ್ನು ಮಹಿಳೆಯರು ತಮ್ಮ ಸೀರೆಯ ಸೆರಗನ್ನು ಒಡ್ಡಿ ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಬೇಕು. ಒಂದು ವೇಳೆ ಪುರುಷರು ಶಲ್ಯವನ್ನು ಧರಿಸದೇ ಇದ್ದರೆ, ಮಹಿಳೆಯರು ಸೀರೆಯನ್ನು ಧರಿಸದೇ ಇದ್ದರೆ ಅಂತಹ ಪರಿಸ್ಥಿತಿಯಲ್ಲಿ ಚಿಂತಿಸುವ ಅಗತ್ಯವಿಲ್ಲ. ನಿಮ್ಮ ಬಳಿ ಕರವಸ್ತ್ರ ಇದ್ದರೆ ಅದರಲ್ಲಿ ತೆಗೆದುಕೊಳ್ಳಬಹುದು. ಒಂದು ವೇಳೆ ಅದೂ ಇಲ್ಲದೇ ಇದ್ದರೆ ಒಂದು ಪೇಪರ್ ತುಂಡುಗಳಲ್ಲಿ ತೆಗೆದುಕೊಳ್ಳಬಹುದು. ಮನೆಯಲ್ಲಿ ಚಿಕ್ಕ ಮಕ್ಕಳಿಗೂ ಕೂಡ ನೀವು ಮೊದಲಿನಿಂದಲೂ ಹೇಳಿಕೊಟ್ಟರೆ ಅವರೂ ಕೂಡ ಈ ವಿಧಾನವನ್ನೇ ಅನುಸರಿಸುತ್ತಾರೆ. ಇಲ್ಲವೆಂದರೆ ಚಿಕ್ಕ ಮಕ್ಕಳಿಗೆ ಆ ವಯಸ್ಸಿನಲ್ಲಿ ಏನೂ ತಿಳಿಯುವುದಿಲ್ಲ. ಅವರು ಮಂತ್ರಾಕ್ಷತೆಯನ್ನು ಎಲ್ಲೆಂದರಲ್ಲಿ ಚೆಲ್ಲಬಹುದು. ಹಾಗಾಗಿ ಸರಿಯಾದ ವಿಧಾನವನ್ನು ತಿಳಿಸಬೇಕು. ಇಲ್ಲವೆಂದರೆ ನೀವೇ ಒಂದೆರಡು ಕಾಳುಗಳನ್ನು ಅವರ ತಲೆಯ ಮೇಲೆ ಹಾಕಿ. ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಿದ ನಂತರ ಅದನ್ನು ಹಾಗೆ ತೆಗೆದುಕೊಂಡು ಹೋದರೆ ಯಾವುದೇ ಪ್ರಯೋಜನವಿಲ್ಲ. ಬದಲಾಗಿ ನೀವು ತೆಗೆದುಕೊಂಡ ನಂತರ ಒಂದೆಡೆ ಕೂತು ಮಂತ್ರಾಕ್ಷತೆಯಲ್ಲಿ ಒಂದೆರಡು ಮಂತ್ರಾಕ್ಷತೆಯನ್ನು ರಾಯರನ್ನು ನೆನೆಯುತ್ತಾ ತಲೆಯ ಮೇಲೆ ಹಾಕಿಕೊಳ್ಳಿ. ಇನ್ನೆರಡು ಮಂತ್ರಾಕ್ಷತೆಯನ್ನು ಬಾಯಿಗೆ ಹಾಕಿಕೊಳ್ಳಿ. ಈ ರೀತಿ ಮಾಡುವುದರಿಂದ ನಮ್ಮಲ್ಲಿರುವ ದೋಷಗಳು ನಿವಾರಣೆ ಆಗುತ್ತದೆ ಹಾಗೂ ಅಕ್ಷತೆಗೆ ನಾವು ಕೊಡುವ ಗೌರವವನ್ನು ಸೂಚಿಸುತ್ತದೆ. ಇನ್ನು ರಾಯರು ನಿಮಗೆ ಒಲಿದಿದ್ದರೆ ಅಥವಾ ರಾಯರ ಅನುಗ್ರಹವಿದ್ದರೆ ರಾಯರು ನೀಡುವ ಸೂಚನೆಗಳು ಏನೇನು ಅಂತ ಮುಂದೆ ನೋಡೋಣ. ಮಾನಸಿಕ ನೆಮ್ಮದಿ ಸಿಗುವುದು. ಮಾಡುವ ಎಲ್ಲ ಕೆಲಸವನ್ನು ಸಂತೋಷದಿಂದ ಮಾಡಲು ಬಯಸುತ್ತೀರಿ. ನಿಮ್ಮಲ್ಲಿ ತಾಳ್ಮೆ ಎಂಬುದು ಹೆಚ್ಚಾಗತೊಡಗುತ್ತದೆ. ಕುಟುಂಬದವರೊಂದಿಗೆ ಹೆಚ್ಚು ಸಮಯವನ್ನು ಕಳೆಯಲು ಪ್ರಾರಂಭಿಸುತ್ತೀರಿ.
ರಾಯರ ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕಾಗಿ ಮಾತ್ರವಲ್ಲ, ಹೆಚ್ಚಿನವರು ತಮ್ಮ ಜೀವನದ ಅದೆಷ್ಟೋ ಸಮಸ್ಯೆಗಳಿಂದ ಮುಕ್ತರಾಗುವುದಕ್ಕಾಗಿ ಯಾವುದೋ ಒಂದು ಸಂಕಲ್ಪವನ್ನಿಟ್ಟುಕೊಂಡು ವ್ರತ, ಪೂಜೆ, ಮಂತ್ರವನ್ನು ಪಠಿಸುತ್ತಾ ಇರುತ್ತಾರೆ. ಹಣದ ಸಮಸ್ಯೆ, ಉದ್ಯೋಗದಲ್ಲಿನ ಸಮಸ್ಯೆ, ಶೈಕ್ಷಣಿಕ ರಂಗದಲ್ಲಿನ ಸಮಸ್ಯೆ, ಹೀಗೆ ತಮಗಿರುವ ಸಂಕಷ್ಟಗಳ ಸಮಸ್ಯೆಯಿಂದ ಹೊರಬರಲು ಪರಿಹಾರವನ್ನು ನೀಡೆಂದು ರಾಯರ ಬಳಿ ಕೋರಿಕೆಯನ್ನಿಟ್ಟುಕೊಂಡು ಪೂಜೆ, ವ್ರತವನ್ನು ಮಾಡುತ್ತಿರುತ್ತಾರೆ. ಈ ಸಂಕಲ್ಪಗಳು ಈಡೇರಬಹುದು. ಇದು ರಾಯರ ಅನುಗ್ರಹ ನಿಮ್ಮ ಮೇಲೆ ಇದೆ ಎನ್ನುವುದಕ್ಕೆ ಉತ್ತಮ ಉದಾಹರಣೆ. ಇಂತಹ ಅನೇಕ ಉದಾಹರಣೆಗಳನ್ನು ನಾವು ಸಾಕಷ್ಟು ಜನರಿಂದ ಪಡೆದುಕೊಳ್ಳಬಹುದು. ಇನ್ನು ರಾಯರು ನಿಮಗೆ ನೀಡುವ ಮೂರನೇ ಸೂಚನೆ ಎಂದರೆ ಅದುವೇ ಸ್ವತಃ ರಾಯರೇ ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಳ್ಳುವುದು. ನೀವು ರಾಯರ ಸೇವೆಯನ್ನು ಮಾಡುತ್ತಿದ್ದರೆ, ರಾಯರನ್ನು ನೆನೆದು ಯಾವುದೇ ವ್ರತವನ್ನು ಮಾಡುತ್ತಿದ್ದರೆ ಅಂತಹ ಸಮಯದಲ್ಲಿ ರಾಯರು ಖಾವಿ ಬಟ್ಟೆಯನ್ನು ತೊಟ್ಟು ಸನ್ಯಾಸಿಯ ರೂಪದಲ್ಲಿ ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಇನ್ನು ಕಾಮಧೇನು ರೂಪದಲ್ಲಿ, ವೃದ್ಧರ ರೂಪದಲ್ಲಿ ಅಥವಾ ಹಯಗ್ರೀವ ಅಂದರೆ ಬಿಳಿ ಬಣ್ಣದ ಕುದುರೆ, ಆನೆ ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಳ್ಳುವುದು, ಇಷ್ಟೆಲ್ಲ ಸೂಚನೆಗಳು ರಾಯರು ನಿಮ್ಮೊಂದಿಗೆ ಇದ್ದಾರೆ, ನಿಮಗೆ ಅವರ ವಿಶೇಷ ಅನುಗ್ರಹ ದೊರೆಯುತ್ತದೆ ಎನ್ನುವ ಸೂಚನೆಯನ್ನು ನೀಡುತ್ತಾರೆ. ರಾಯರನ್ನು ಪೂಜಿಸುವ ಸಮಯದಲ್ಲಿ ಅಥವಾ ರಾಯರನ್ನು ನಂಬಿ ಏನನ್ನಾದರೂ ಬೇಡಿಕೊಳ್ಳುತ್ತಿದ್ದರೆ ಅಂತಹ ಸಮಯದಲ್ಲಿ ರಾಯರ ವಿಗ್ರಹ ಅಥವಾ ಫೋಟೋದಿಂದ ಹೂವುಗಳು ಕೆಳಗೆ ಬಿದ್ದರೆ ಅಥವಾ ರಾಯರು ಹೂವಿನ ಪ್ರಸಾದವನ್ನು ನೀಡಿದರೆ ಅದು ನಿಮ್ಮ ಮೇಲೆ ರಾಯರ ಅನುಗ್ರಹ ಇರುವುದನ್ನು ಸೂಚಿಸುತ್ತದೆ. ಇನ್ನು ರಾಯರು ನಿಮ್ಮೊಂದಿಗಿದ್ದಾರೆ ಎಂದು ಹೇಳುವ 5ನೇ ಸೂಚನೆ ಎಂದರೆ ನೀವು ಯಾವುದಾದರೂ ಊರಿಗೆ ಅಥವಾ ಇನ್ನಾವುದೋ ಸ್ಥಳಕ್ಕೆ ಹೋದಾಗ ರಾಯರ ದೇವಸ್ಥಾನ, ಮಠ ಅಥವಾ ರಾಯರ ವಿಗ್ರಹ ಅಥವಾ ಫೋಟೋಗಳ ದರ್ಶನವಾಗುವುದು. ನೀವು ಹೋಗುವ ದಾರಿಯಲ್ಲಿ ನಿಮಗೆ ರಾಯರ ಮಠಗಳು ಸಿಕ್ಕಿದರೂ ಕೂಡ ರಾಯರು ನಿಮಗೆ ಒಲಿದಿದ್ದಾರೆ ಎಂಬುದರ ಸೂಚನೆಯಾಗಿದೆ. ನೀವು ರಾಯರ ದರ್ಶನವನ್ನು ಪಡೆಯಬೇಕೆಂದು ಮಠಗಳಿಗೆ ಹೋಗುವಾಗ ತಡವಾಗಿ ಮಠಗಳ ಬಾಗಿಲು ಮುಚ್ಚಿದ್ದರೆ, ಅಂತಹ ಪರಿಸ್ಥಿತಿಯಲ್ಲಿ ಯಾರೋ ನಿಮಗೆ ಮಂತ್ರಾಕ್ಷತೆಯನ್ನು ನೀಡಿದರೆ ಅಥವಾ ನೇರವಾಗಿ ಮಠದಲ್ಲಿ ರಾಯರ ದರ್ಶನವಾಗದೆ ಪರೋಕ್ಷವಾಗಿ ರಾಯರ ಫೋಟೋ, ವಿಗ್ರಹ ಅಥವಾ ಬೃಂದಾವನಗಳ ಫೋಟೋ ಕಣ್ಣಿಗೆ ಕಾಣಿಸಿದರೂ ರಾಯರಿಗೆ ನೀವು ಪ್ರಿಯರಾಗಿದ್ದೀರಿ, ರಾಯರ ಅನುಗ್ರಹ ನಿಮ್ಮ ಮೇಲಿದೆ ಎನ್ನುವ ಸೂಚನೆಯನ್ನು ಸ್ವತಃ ರಾಯರೇ ನೀಡುತ್ತಾರೆ. ರಾಯರ ಆಶೀರ್ವಾದವುಳ್ಳ ಮಂತ್ರಾಕ್ಷತೆಯನ್ನು ಇಟ್ಟುಕೊಳ್ಳುವುದಕ್ಕೂ ಅದರದ್ದೇ ಆದ ನಿಯಮಗಳಿವೆ. ಮಂತ್ರಾಕ್ಷತೆಯು ರಾಯರ ಆಶೀರ್ವಾದವನ್ನು ಹೊಂದಿರುವ ಅಕ್ಷತೆಯಾಗಿದ್ದು, ಇದಕ್ಕೆ ನಮ್ಮ ಜೀವನದ ಸಮಸ್ಯೆಗಳನ್ನು ದೂರ ಮಾಡಿ ಜೀವನದಲ್ಲಿ ಸುಖ, ಶಾಂತಿ, ಸಂತೋಷ, ಸಮೃದ್ಧಿಯನ್ನು ತರುವ, ಸಮಸ್ಯೆಗಳನ್ನು ದೂರ ಮಾಡುವಂತಹ ಶಕ್ತಿಯನ್ನು ಹೊಂದಿರುತ್ತದೆ. ಆದ್ದರಿಂದ ರಾಯರ ಮಂತ್ರಾಕ್ಷತೆಯನ್ನು ದೇವನ ಮನೆಯಲ್ಲಿಟ್ಟು ಪ್ರತಿದಿನ ಪೂಜೆಯನ್ನು ಮಾಡಿ. ರಾಯರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು.